ಇವತ್ತ ಬಹಳ ವಿಶೇಷವಾದ ದಿನ. ಸಿ ವಿ ರಾಮಣ್ಣವರ ಒಂದು ರಾಮನ್ ಎಫೆಕ್ಟ್ ಅನ್ನೋದು ಏನಿದೆ ಅದೊಂದು ಸಂಶೋಧನಾ. ಆ ಸಂಶೋಧನಾ ಈ ಜಗತ್ತಿಗೆ ತಿಳಿಸಿಕೊಟ್ಟಂತ ದಿನ. ಈ ಜಗತ್ತಿಗೆ ಆ ತಿಳಿಸಿಕೊಟ್ಟು ಬೆಳಕ ಯಾವ ರೀತಿ ಒಂದು ಮಾಧ್ಯಮದ ಮೂಲಕ ಹೋದಾಗ ಅದು ಯಾವ ರೀತಿ ಬದಲಾವಣೆ ಆಗ್ತೈತಿ ಅನ್ನೋದನ್ನ ಈ ಜಗತ್ತಿಗೆ ಗೊತ್ತಿರಲಿಲ್ಲ. ಅಂತ ಸಂದರ್ಭದಲ್ಲಿ ತಿಳಿಸಿಕೊಟ್ಟಂತ ದಿನ ಆಗಿರುವುದರಿಂದ ಫೆಬ್ರವರಿ 28 ಏನ್ ಮಾಡ್ತೀವಿ ಅಂದ್ರೆ ನಾವು ಅವರ ಒಂದು ದೊಡ್ಡ ರಾಷ್ಟ್ರೀಯ ಹಬ್ಬವಾಗಿ ಆಚರಣೆ ಮಾಡುವಂತ ರೂಢಿಗತವಾಗಿ ನಾವು ಏನ್ ಮಾಡಿದ್ವಿ ಅಂದ್ರೆ ತಿಳ್ಕೊಂಡ್ ಬಂದಿವಿ. ಯಾಕಂದ್ರೆ ವಿಜ್ಞಾನಿಗಳನ್ನ ಏನು ಅವರು ಶ್ರಮ ವಹಿಸಿರೋದು ಅದನ್ನ ಆಚರಣೆ ಮಾಡ ಯಾವ ರೀತಿ ಅವರ ಶ್ರಮ ಪಟ್ಟರು ಅನ್ನೋದನ್ನ ಏನ್ ಮಾಡ್ತೀವಿ ಅಂದ್ರೆ ನಾವೇ ನಿಮ್ಗೆ ತಿಳಿಸ್ಕೊಡ್ತೇವೆ. ಇವರ ಪೂರ್ಣ ಹೆಸರು ಏನಪ್ಪಾ ಅಂದ್ರೆ ಚಂದ್ರಶೇಖರ್ ವೆಂಕಟ ರಾಮನ್. ಸಿ ವಿ ರಾಮನ್ ಅನ್ನೋದೇನು ಚಂದ್ರಶೇಖರ್ ವೆಂಕಟ ರಾಮನ್ ಅವರು 1888 ನವೆಂಬರ್ 7ರಂದು ತಮಿಳುನಾಡಿನ ತಿರುಚನಾಪಲ್ಲಿ ಜಿಲ್ಲೆಯ ಏನ್ ಮಾಡಿದ್ರ ತಿರುವಣೈಕಾವಲ್ ಎಂಬಲ್ಲಿ ಜನಿಸ್ತಾರೆ. ತಿರುವಣೈಕಾನಲ್ ಎಂಬಲ್ಲಿ ಜನಿಸ್ತಾರೆ. ತಂದೆ ಹೆಸರು ಏನಾಗಿತ್ತಂದ್ರ ಚಂದ್ರಶೇಖರ. ಸಾಕಷ್ಟು ವಿದ್ಯಾರ್ಥಿಗಳು ತಂದೆ ತಾಯಿ ಬಗ್ಗೆ ಹೇಳಿದ್ರು, ಹೌದಿಲ್ಲ? ಈ ರೀತಿಯಾಗಿ 1928 ಮಾರ್ಚ್ 16ರಂದು ತಮ್ಮ ಶೋಧನೆಯನ್ನ ರಾಮನ್ ಎಫೆಕ್ಟ್ ಅವರು ಎಲ್ಲಿ ಒಂದು ಜಗತ್ತಿಗೆ ತೋರಿಸಿಕೊಟ್ಟ ಬೆಂಗಳೂರು ಒಂದು ಸ್ಥಳದಲ್ಲಿ. ಅವರು ತಮಿಳುನಾಡವರು ಆದ್ರೂ ಕೂಡ ಬೆಂಗಳೂರನ್ನ ತಮ್ಮ ಕಾರ್ಯಕ್ಷೇತ್ರವನ್ನಾಗಿ ಅವರು ಆಯ್ಕೆ ಮಾಡಿಕೊಂಡು ಬೆಂಗಳೂರು ಒಂದು ಸಿಲಿಕಾನ್ ಸಿಟಿ ಅಂತ ಕರಿತೀವಿ ನಾವು. ಅಲ್ಲಿ ಎಲ್ಲ ಸೌಲಭ್ಯಗಳು ಸಿಗುವುದರಿಂದ ಅವ್ರ ಕಾರ್ಯಕ್ಷೇತ್ರವನ್ನ ಎಲ್ಲಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಬೆಂಗಳೂರು ಪ್ಲೇಸ್ ನಲ್ಲಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಮಾತಾಡಬೇಡ್ರಿ, ಯಾರು ಮಾತಾಡ್ತೀರಿ ಅವ್ರಿಗೆ ನಾವೇನು ಹೇಳ್ತೀವಿ ಕ್ವಶನ್ ಕೇಳೋದು ಗೊತ್ತಾಯ್ತಾ? ಅವ್ರಿಗೆ ಹೇಳ್ಬೇಕು, ಇಲ್ಲಿ ಕೇಳಬೇಕು ಅಂತ 2 ನಿಮಿಷ ಗೊತ್ತಾಯ್ತಾ? ಈ ರೀತಿಯಾಗಿ ಈ ದಿನವೇ ನಾವ್ ಏನ್ ಮಾಡ್ತೀವಿ ಅಂದ್ರೆ ಏನ್ ಬೆಂಗಳೂರಾಗ ಅವರು ಘೋಷಣೆ ಮಾಡಿದ್ರಲ್ಲ ಆ ದಿನವನ್ನ ಏನ್ ಮಾಡ್ತೀವಿ ನಾವು ರಾಷ್ಟ್ರೀಯ ವಿಜ್ಞಾನ ದಿನ ಆಚರಣೆಯನ್ನಾಗಿ ಆಚರಣೆ ಮಾಡ್ತಾ ಬಂದಿವಿ. ಇನ್ನು ಬೆಳಕಿನ ಚದುರುವಿಕೆ ಪರಿಣಾಮ ಸಿದ್ಧಾಂತವನ್ನ 1930ರಲ್ಲಿ ಏನಕತಿ ಇವರ ಮಾಡಿದ ಕಾರ್ಯವನ್ನ ಗುರುತಿಸಿ ಅವರಿಗೆ ಇಡೀ ಜಗತ್ತಿನ ಶ್ರೇಷ್ಠ ಪ್ರಶಸ್ತಿ ಯಾವುದಂದ್ರ ನೋಬೆಲ್ ಪ್ರಶಸ್ತಿ 1930ರಂದು ಏನ್ ಮಾಡ್ತಾರಂದ್ರೆ ಅವರಿಗೆ ಕೊಡ್ತಾರೆ. ಅದು ಏಷ್ಯಾ ಖಂಡದಲ್ಲೇ ವಿಜ್ಞಾನಕ್ಕೆ ಕೊಟ್ಟಂತ ಮೊದಲ ಪ್ರಶಸ್ತಿ ಯಾವ್ದಾಗಿರ್ತದಂದ್ರ ಅದು ನೋಬೆಲ್ ಪ್ರಶಸ್ತಿ ಆಗಿರ್ತದೆ. ವಿಜ್ಞಾನ ಕ್ಷೇತ್ರಕ್ಕೆ ವಿಜ್ಞಾನಕ್ಕಿಂತ ಮೊದಲು ಕೊಟ್ಟಾರ ರವೀಂದ್ರನಾಥ್ ಟ್ಯಾಗೋರ್ ಅವರ ಒಂದು ಸಾಹಿತ್ಯ ಕ್ಷೇತ್ರಕ್ಕೆ 1913ರಲ್ಲಿ ಕೊಟ್ಟಾರು. ವಿಜ್ಞಾನ ಕ್ಷೇತ್ರಕ್ಕೆ ಏಷ್ಯಾ ಖಂಡದಲ್ಲೇ ಮತ್ತು ಭಾರತದಲ್ಲೇ ಮೊದಲ ನೋಬೆಲ್ ಪ್ರಶಸ್ತಿಯನ್ನ ತಂದು ಕೊಟ್ಟವರು ಯಾರಪ್ಪ ಅಂದ್ರ ಸಿ ವಿ ರಾಮಣ್ಣ ಅವರು. ಇನ್ನ ಅವ್ರು ಯಾವ ರೀತಿ ಪ್ರಯೋಗ ಮಾಡ್ಲಕ್ಕ ಮುಂದಾದ್ರ ಆಕಾಶ ನೀಲಿ ಯಾಕೆ ಕಾಣ್ತೈತಿ ಅವರಲ್ಲಿ ಕ್ವಶನ್ ಬಂತ ಮೊದಲು. ಆಕಾಶ ನೀಲಿ ಯಾಕೆ ಕಾಣ್ತೈತಿ, ಸಮುದ್ರದ ನೀರು ನೀಲಿ ಯಾಕೆ ಕಾಣ್ತೈತಿ ಅನ್ನೋದು ಅವ್ರ ಪ್ರಶ್ನೆ ತಲೆ ಒಳಗೆ ಬಂತು. ಅವಾಗ ಏನ್ ಮಾಡ್ತಾರಂದ್ರ ಸಂಶೋಧನೆ ಇಳಿತಾರ. ನಾವು ಏನಾದ್ರೂ ಅದ್ರ ಕ್ವಶನ್ ಮಾಡ್ಲಿಕ್ಕಂದ್ರೆ ಸಂಶೋಧನೆ ಆಗುದಿಲ್ಲ, ಆಮೇಲೆ ವಿಚಾರ ಬರುವುದಿಲ್ಲ, ಅದಕ್ಕೆ ಪರಿಹಾರ ಬರುವುದಿಲ್ಲ. ನಾವು ಕ್ವಶನ್ ಮಾಡುತ್ತ ವಿಚಾರ ಮಾಡುತ್ತ ನಾವು ಏನಾದ್ರೂ ಒಂದು ಕಾರ್ಯವನ್ನು ಕೈಗೊಂಡಿವಿ ಅಂದ್ರ ಅದು ಯಶಸ್ವಿ ಆಗುದಿಲ್ಲ. ಅದ್ರ ಬಗ್ಗೆ ಥಿಂಕಿಂಗ್ ಯಾವಾಗ ಮಾಡ್ತೀವಿ, ಅದ್ರ ಬಗ್ಗೆ ವಿಚಾರ ಮಾಡ್ತೀವಿ, ಅವಾಗ ಅದಕ್ಕೆ ಏನ್ಕತಿ ಪರಿಹಾರ ಉತ್ತರ ಸಿಗ್ತದೆ. ಈ ರೀತಿ ಅವರು ಏನ್ ಮಾಡ್ತಾರಂದ್ರ ಅದು ಯಾವ ಬೆಳಕು ಯಾವ ಮಾಧ್ಯಮದ ಮೂಲಕ ನೀರಿನ ಮೂಲಕ ಬೆಳಕು ಆಯ್ತಂದ್ರ ಅದು ಎಲ್ಲಾ ಬಣ್ಣಗಳು ಶೋಷಿತ ಆಗ್ತಾವ. 7 ಬಣ್ಣಗಳದಾವ. 7 ಬಣ್ಣಗಳಲ್ಲಿ 6 ಬಣ್ಣಗಳು ಶೋಷಿತ ಆಗಿ ಏನಂತೆ ನೀರಿನ ಕಲರ್ ಯಾವ್ದೈತಂದ್ರ ನೀಲಿ ಬಣ್ಣ ಆಗಿರೋದ್ರಿಂದ ಅದು ಹೆಚ್ಚು ಪ್ರಕಾರ ಆಗ್ತೈತಿ. ಅದಕ್ಕ ಇದು ನೀಲಿ ಆಗೈತಿ ಅಂತ ಏನ್ ಮಾಡ್ತಾರಂದ್ರ ಜಗತ್ತಿಗೆ ತೋರಿಸಿಕೊಟ್ಟಂತ ಮಹಾನ್ ವಿಜ್ಞಾನಿ ಯಾರಪ್ಪ ಅಂದ್ರ ಸಿ ವಿ ರಾಮಣ್ಣ. ಗೊತ್ತಾಯ್ತಾ? ಈಗ ನೋಡ್ರಿ ಕೆಂಪು ಬಲ್ಬ್ ಇವ್ ರಾತ್ರಿ ಹಚ್ತೀರಿ ನೀವು, ಹೌದಿಲ್ಲ? ಇದ ರಾತ್ರಿ ಏನ್ ಮಾಡ್ತೀರ ಅಂದ್ರ ಕಣ್ಣಿಗೆ ಎಫೆಕ್ಟ್ ಆಗಬಾರ್ದು ಅಂತ ಹೇಳಿ ಬಿಳಿ ಲೈಟ್ ಹಚ್ಚುದಿಲ್ಲ, ಬಿಳಿ ಟ್ಯೂಬ್ ಲೈಟ್ ಆಗ್ಲಿ ಹಚ್ಚುದಿಲ್ಲ. ಅದು ಕೆಂಪು ಬಣ್ಣದ ಹಚ್ತೀರಿ, ಅದು ಏನಾಗಿ ನಮ್ಮ ಕಣ್ಣಿಗೆ ಹಿತಬಣ್ಣ ಕೊಡ್ತದೆ. ಅದು ಕೆಂಪ ಗಾಜ್ ಏನ್ ಮಾಡ್ತಾರೆ ಲೇಪನ ಲೇಪನ ಮಾಡಿದ್ರಿಂದ ಗಾಜಿಗೆ ಅದು ಏನಾಗತ್ತಂದ್ರೆ ಕೆಂಪು ಬೆಳಕನ್ನ ಕೊಡ್ತದಿಲ್ಲ. ಯಾವ ಮಾಧ್ಯಮ ನಡು ಬರ್ತತಿ ಆ ಮಾಧ್ಯಮದ ಬೆಳಕು ಏನಾಗತ್ತಂದ್ರ ಅದು ಆ ಕಲರ್ ಅನ್ನ ಏನ್ ಮಾಡ್ತದೆ ಉಂಟು ಮಾಡಿ ನಮ್ಗೆ ಏನಾಗತ್ತೆ ಪರಿಣಾಮವನ್ನು ಉಂಟು ಮಾಡ್ತದೆ. ಇದು ಸಿ ವಿ ರಾಮಣ್ಣ ಅವರ ಹೇಳಿದಂತ. ಇದು ಯಾರಿಗೆ ಇಲ್ಲಿಗಿದ್ದಿಲ್ಲ, ಅದು ನಮ್ಮ ಭಾರತದ ಶ್ರೇಷ್ಠ ವಿಜ್ಞಾನಿ. ಅವ್ರು ಏನ್ ಮಾಡಿದ್ರೆ ಇದನ್ನ ಕಂಡು ಹಿಡಿದ್ರು ಅನ್ನೋದ ಒಂದು ಘಟನೆ ಹೇಳಕ್ಕೆ ಕೇಳ್ರಿ. ಸಿ ವಿ ರಾಮಣ್ಣ ಅವ್ರು ಏನ್ ಮಾಡ್ತಾರಂದ್ರ ಬ್ರಿಟಿಷರವ್ರು ಏನ್ ಮಾಡ್ತಾರಂದ್ರ ವಿಜ್ಞಾನ ಕ್ಷೇತ್ರದಲ್ಲಿ ಇವರು ಮಾಡುವಂತ ಕೊಡುಗೆಯನ್ನು ರೂಪಿಸಿ
ಸರ್ ಪದವಿ ಕೊಟ್ಟಿರ್ತಾರ ಸರ್ ಸಿ ವಿ ರಾಮಣ್ಣ, ಬರೇ ಸಿ ವಿ ರಾಮಣ್ಣ ಅಷ್ಟೇ ಅಲ್ಲ, ಸರ್ ಸಿ ವಿ ರಾಮಣ್ಣ ಇಷ್ಟೇ ಪ್ರಶಸ್ತಿಗಳು